ಸ್ನೇಹಿತರಿಂದ ಸಾಲವಾಗಿ ಹಣ ಪಡೆಯುತ್ತೀರಾ? ರು 20,000 ಮೀರಿದರೆ IT ನೋಟಿಸ್, ಭಾರೀ ದಂಡ. ಹೌದು, ಆದಾಯ ತೆರಿಗೆ ಇಲಾಖೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಗದು ವ್ಯವಹಾರಗಳ ವಿಷಯದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದೆ. ಸ್ನೇಹಿತರು ಅಥವಾ ಬಂಧುಗಳಿಂದ ಸಾಲವಾಗಿ ಪಡೆಯುವ ಅಥವಾ ನೀಡುವ ನಗದು ಹಣಕ್ಕೂ ಹಲವು ನಿಯಮಗಳು ಅನ್ವಯಿಸುತ್ತವೆ. ನಿಗದಿತ ಮಿತಿಯನ್ನು ಮೀರಿ ನಗದು ರೂಪದಲ್ಲಿ ವ್ಯವಹರಿಸಿದರೆ ಆದಾಯ ತೆರಿಗೆ ಇಲಾಖೆಯಿಂದ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ನಗದು ವ್ಯವಹಾರಗಳು ಪಾರದರ್ಶಕವಾಗಿ ನಡೆಯುವಂತೆ ಮಾಡಲು ಆದಾಯ ತೆರಿಗೆ ಇಲಾಖೆ ಹಲವು ನಿಯಮಗಳು ಹಾಗೂ ಮಿತಿಗಳನ್ನು ವಿಧಿಸಿದೆ. ದೇಶದ ಪ್ರತಿಯೊಬ್ಬರೂ ಈ ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ದೊಡ್ಡ ಪ್ರಮಾಣದ ನಗದು ವ್ಯವಹಾರಗಳ ಮೇಲೆ ಇಲಾಖೆಯು ನಿಗಾ ಇರುತ್ತದೆ. ತುರ್ತು ಸಂದರ್ಭಗಳಲ್ಲಿ ಹಲವರು ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಹಣವನ್ನು ಸಾಲವಾಗಿ ಪಡೆಯುತ್ತಾರೆ. ಸಾಮಾನ್ಯವಾಗಿ ಇಂತಹ ಸಾಲಗಳಿಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ. ಆದರೆ ದೊಡ್ಡ ಮೊತ್ತದ ಇಂತಹ ನಗದು ವ್ಯವಹಾರಗಳು ಆದಾಯ ತೆರಿಗೆ ನಿಯಮ ಉಲ್ಲಂಘನೆಯಾಗಿ ಪರಿಗಣಿಸಲ್ಪಡುತ್ತದೆ. ಸ್ನೇಹಿತರೆ, ಸಾಲವಾಗಿ ಹಣ ನೀಡುತ್ತೀರಾ ಅಥವಾ ಪಡೆಯುತ್ತೀರಾ? ನಗದು ರೂಪದಲ್ಲಿ ಪಡೆಯುವ ಸಾಲಗಳ ಕುರಿತು ಆದಾಯ ತೆರಿಗೆ ಇಲಾಖೆ ಕೆಲವು ಮಿತಿಗಳನ್ನು ನಿಗದಿಪಡಿಸಿದೆ. ಯಾವುದೇ ವ್ಯಕ್ತಿಯಿಂದ ರು 20,000ಕ್ಕಿಂತ ಹೆಚ್ಚು ಮೊತ್ತದ ನಗದು ರೂಪದಲ್ಲಿ ಸಾಲವಾಗಿ ಪಡೆಯಬಾರದು ಎಂಬ ನಿಯಮ ಹೇಳುತ್ತದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 769 SS ಪ್ರಕಾರ ರು 20,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಸಾಲ ಅಥವಾ ಠೇವಣಿ ರೂಪದಲ್ಲಿ ಪಡೆಯುವುದು ಕಾನೂನು ಬಾಹಿರವಾಗಿದೆ. ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಲ ನೀಡಿದ ವ್ಯಕ್ತಿಗೂ ಹಾಗೂ ಪಡೆದ ವ್ಯಕ್ತಿಗೂ ದಂಡ ವಿಧಿಸಬಹುದು. ಹಣ ನೀಡಿದ ವ್ಯಕ್ತಿಯಿಂದ ಆ ಹಣದ ಮೂಲದ ಬಗ್ಗೆ ಇಲಾಖೆಯು ವಿವರಗಳನ್ನು ಕೇಳಬಹುದು. ಸರಿಯಾದ ದಾಖಲೆಗಳನ್ನು ಒದಗಿಸಲು ವಿಫಲವಾದರೆ ಕ್ರಮ ಕೈಗೊಳ್ಳಬಹುದು. ಆದ್ದರಿಂದ ರು 20,000ಕ್ಕಿಂತ ಹೆಚ್ಚಿನ ಮೊತ್ತದ ವ್ಯವಹಾರಗಳನ್ನು ಆನ್ಲೈನ್ ವರ್ಗಾವಣೆ, ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನಡೆಸುವುದು ಉತ್ತಮ. ಯಾವ ವ್ಯವಹಾರಗಳಿಗೆ ಈ ನಿಯಮ ಅನ್ವಯಿಸುತ್ತದೆ? ಸೆಕ್ಷನ್ 769 SS ಕೇವಲ ಸಾಲಗಳು ಮತ್ತು ಠೇವಣಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಸೆಕ್ಷನ್ 769 ST ಪ್ರಕಾರ ಚಿನ್ನ ಖರೀದಿ, ಆಸ್ತಿ ಮಾರಾಟ ಹಾಗೂ ಇತರ ವ್ಯವಹಾರಗಳಲ್ಲಿ ರು 2 ಲಕ್ಷಕ್ಕಿಂತ ಹೆಚ್ಚು ನಗದು ಸ್ವೀಕರಿಸಲು ಅಥವಾ ಪಾವತಿಸಲು ಅವಕಾಶವಿಲ್ಲ. ಆದಾಯ ತೆರಿಗೆ ಇಲಾಖೆ ಇಂತಹ ಉಲ್ಲಂಘನೆಗಳನ್ನು ಪತ್ತೆ ಹಚ್ಚಿದರೆ ಭಾರೀ ದಂಡ ವಿಧಿಸಬಹುದು. ವ್ಯವಹಾರಗಳ ಆಡಿಟ್ ವೇಳೆ ಅಥವಾ ವಾರ್ಷಿಕ ಮಾಹಿತಿ ವರದಿ ಮೂಲಕ ಇಂತಹ ವ್ಯವಹಾರಗಳು ಇಲಾಖೆಯ ಗಮನಕ್ಕೆ ಬರಬಹುದು. ಆದ್ದರಿಂದ 20,000ಕ್ಕಿಂತ ಹೆಚ್ಚಿನ ಸಾಲ ವ್ಯವಹಾರಗಳನ್ನು ಡಿಜಿಟಲ್ ಮಾಧ್ಯಮ ಮೂಲಕ ನಡೆಸುವುದು ಸುರಕ್ಷಿತ. ಇಲ್ಲದಿದ್ದರೆ ಆದಾಯ ತೆರಿಗೆ ಇಲಾಖೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದರ ಜೊತೆಗೆ ಉಲ್ಲಂಘನೆಯ ಮೊತ್ತದ 100% ದಂಡ ವಿಧಿಸುವ ಸಾಧ್ಯತೆ ಇದೆ. ಹೊಸ ನಿಯಮಗಳ ಬಗ್ಗೆ ತಿಳಿದಿಲ್ಲದ ಕಾರಣ ಅಥವಾ ಏನೂ ಆಗುವುದಿಲ್ಲ ಎಂಬ ನಿರ್ಲಕ್ಷ್ಯದಿಂದ ಹಲವರು ಇನ್ನೂ ನಗದು ರೂಪದಲ್ಲಿ ಹಣ ನೀಡುತ್ತಿರುತ್ತಾರೆ. ಆದರೆ ಆರ್ಥಿಕ ತಜ್ಞರು ಇಂತಹ ಪದ್ಧತಿಯನ್ನು ತಪ್ಪಿಸುವಂತೆ ಸಲಹೆ ನೀಡುತ್ತಾರೆ. ನೋಡಿದ್ರೆಲ್ಲ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ರಿಲೇಟಿವ್ಗಳಿಗೆ ಹಣವನ್ನು ನೀಡುವಾಗ ಬಹಳ ಎಚ್ಚರಿಕೆ ವಹಿಸಿ ಹಣವನ್ನು ನೀಡಿ. ಅಥವಾ ಅದಕ್ಕಿಂತ ಸೇಫ್ ಅಂದರೆ ಚೆಕ್ಗಳ ಮುಖಾಂತರ ವ್ಯವಹರಿಸಿ. ಇಲ್ಲಾಂದರೆ RTGS ಮುಖಾಂತರ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಹಣದ ವ್ಯವಹಾರವನ್ನು ಮಾಡಿ. ಇದರಿಂದ ಆದಾಯ ತೆರಿಗೆ ಇಲಾಖೆಯಿಂದ ನೀವು ತಪ್ಪಿಸಿಕೊಳ್ಳಬಹುದು. ಹಾಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇತರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಈ ಮಾಹಿತಿಯನ್ನು ತಿಳಿದುಕೊಳ್ಳಲಿ. ಮತ್ತೆ ಇದೇ ರೀತಿಯಾದ ವಿಡಿಯೋದೊಂದಿಗೆ ಮುಂದೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.